ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಮೊದಲನೇ ಪತ್ರಿಕೆ 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್, ಸಂಶೋಧನಾ ಸಾಮರ್ಥ್ಯ. ಇದರಲ್ಲಿ ಬರುವ ಪ್ರಮುಖ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ 11ನೇ ಕಾನ್ಸೆಪ್ಟ್ ಅನ್ನು ನೋಡೋಣ. ಎಕ್ಸ್ಪ್ಲನೇಟರಿ ರಿಸರ್ಚ್. ಎಕ್ಸ್ಪ್ಲನೇಟರಿ ರಿಸರ್ಚ್. ಎಕ್ಸ್ಪ್ಲೇನ್ ಎಂದರೆ ಇಂಗ್ಲಿಷ್ದೊಳಗ ಎಕ್ಸ್ಪ್ಲೇನ್ ಅಂದ್ರೆ ವಿವರಣೆ ಮಾಡಿ ಹೇಳು, ವಿವರಣೆ ಮಾಡಿ ಹೇಳು, ವಿವರಣಾತ್ಮಕ ಸಂಶೋಧನೆ, ವಿವರಿಸಿ ಸಂಶೋಧನೆ, ವಿವರಿಸಿ ಹೇಳುವ ಸಂಶೋಧನೆ. ಇದು ಏನು ಹೇಳುತ್ತದೆ ಅಥವಾ ಇದು ಏನು ಮಾಡುತ್ತದೆ? ಇಟ್ ಎಕ್ಸ್ಪ್ಲೇನ್ಸ್ ದ ಕಾಸ್ ಆಫ್ ಸೋಷಿಯಲ್ ಫೆನೋಮೆನಾ. ಇದು ವಿವರಣೆ ಮಾಡಿ ಹೇಳುತ್ತದೆ. ಎದರ ಬಗ್ಗೆ? ಒಂದು ಸಾಮಾಜಿಕ ಘಟನೆ ಏಕೆ ಆಯಿತು, ಅದರ ಕಾರಣಗಳು ಏನು ಅನ್ನೋದನ್ನ ಎಕ್ಸ್ಪ್ಲನೇಟರಿ ರಿಸರ್ಚ್ ಹೇಳುತ್ತದೆ. ಇಟ್ ಡಿಸ್ಕ್ರೈಬಿಂಗ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ನೇಚರ್ ಆಫ್ ಕ್ರೈಮ್ಸ್, ಮ್ಯಾಗ್ನಿಟ್ಯೂಡ್ ಅಂಡ್ ನೇಚರ್ ಆಫ್ ಕ್ರೈಮ್ಸ್ ಕಮಿಟೆಡ್ ಬೈ ಫಿಮೇಲ್ ಇನ್ ಇಂಡಿಯಾ. ಒಂದು ಎಕ್ಸಾಂಪಲ್ ಹೇಳ್ತಾರೆ ಅವರು. ಒಂದು ಸಾಮಾಜಿಕ ಘಟನೆಯ ಕಾರಣ ಏನು ಅನ್ನೋದನ್ನ ಹೇಳುವ ಸಂಶೋಧನೆಗೆ ಎಕ್ಸ್ಪ್ಲನೇಟರಿ ರಿಸರ್ಚ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಹೆಣ್ಣು ಮಕ್ಕಳು ಕ್ರೈಮ್ಗಳನ್ನ ಅಂದ್ರೆ ನಾವೇನ್ ಕರಿತೀವಿ ಕ್ರೈಮ್, ಬಹಳಷ್ಟು ಕ್ರೈಮ್ಗಳನ್ನು ಮಾಡುತ್ತಿದ್ದಾರೆ. ಕ್ರೈಮ್ ಅಂದ್ರೆ ಕ್ರೈಮ್ಸ್, ಕಾನೂನು ಬಾಹಿರ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಈಸ್ ಒನ್ ಆಸ್ಪೆಕ್ಟ್ ಆಫ್ ಫಿಮೇಲ್ ಕ್ರೈಮ್. ಹೆಣ್ಮಕ್ಳು ಈ ಕೃತ್ಯಗಳನ್ನ ಏಕೆ ಮಾಡುತ್ತಿದ್ದಾರೆ? ಈಗ ಹೆಣ್ಮಕ್ಳು ಕೊಲೆ ಮಾಡೋದು, ಹೆಣ್ಮಕ್ಳು ಕಳ್ಳತನ ಮಾಡೋದು, ಹೆಣ್ಮಕ್ಳು ಇನ್ನೊಬ್ಬರಿಗೆ ಟೋಪಿ ಹಾಕೋದು, ಹೆಣ್ಮಕ್ಳು ಇನ್ನೊಬ್ಬರನ್ನ ಸಾಯಿಸೋದು, ಹೆಣ್ಮಕ್ಳು ಇನ್ನೊಬ್ಬರನ್ನ ಕಿಡ್ನಾಪ್ ಮಾಡೋದು. ನೋಡ್ರಿ, ನೇಚರ್ ಆಫ್ ಕ್ರೈಮ್ಸ್ ಕಮಿಟೆಡ್ ಬೈ ಫಿಮೇಲ್ಸ್ ಇನ್ ಇಂಡಿಯಾ ಈಸ್ ಒನ್ ಆಸ್ಪೆಕ್ಟ್ ಆಫ್ ಫಿಮೇಲ್ ಕ್ರೈಮ್. ಬಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ದೇ ಕಮಿಟ್ ಕ್ರೈಮ್ ಈಸ್ ಇಟ್ಸ್ ಎಕ್ಸ್ಪ್ಲನೇಟರಿ ಆಸ್ಪೆಕ್ಟ್. ಹೆಣ್ಣು ಮಕ್ಕಳು, ಈಗ ಗಂಡು ಮಕ್ಕಳು ಈ ಕೃತ್ಯಗಳು ಕ್ರೈಮ್ಸ್ಗಳನ್ನ ಮಾಡಬಹುದು, ಆದರೆ ಹೆಣ್ಮಕ್ಳು ಏಕೆ ಮಾಡುತ್ತಿದ್ದಾರೆ, ಅದರ ಕಾರಣ ಏನು, ಅವರು ಹೀಗೆ ಮಾಡಲು ಏನು ಪ್ರಮುಖ ಕಾರಣ ಇದೆ ಅನ್ನೋದನ್ನ ವರ್ಣನೆ ಮಾಡುವ ಸಂಶೋಧನೆಗೆ ಎಕ್ಸ್ಪ್ಲನೇಟರಿ ರಿಸರ್ಚ್ ಎಂದು ಕರೆಯುತ್ತಾರೆ. ಸಾಮಾಜಿಕ ಘಟನೆಯ ಬಗ್ಗೆ, ಆ ಘಟನೆ ಏಕೆ ಆಯಿತು, ಅದರ ಕಾರಣಗಳನ್ನು ಹುಡುಕುವ ಒಂದು ಸಂಶೋಧನೆಗೆ ವಿವರಣಾತ್ಮಕ ಸಂಶೋಧನೆ ಎಂದು ಕರೆಯುತ್ತಾರೆ. ಇನ್ನು ಎಕ್ಸ್ಪ್ಲೋರೇಟರಿ ರಿಸರ್ಚ್, ದಯವಿಟ್ಟು ನೆನಪಿಡ್ರಿ, ಪರೀಕ್ಷೆದೊಳಗೆ ಪ್ರಶ್ನೆ ನೇರವಾಗಿ ಕೇಳುತ್ತಾರೆ. ಇದು ಎಕ್ಸ್ಪ್ಲನೇಟರಿ, ಇದು ಎಕ್ಸ್ಪ್ಲೋರೇಟರಿ ರಿಸರ್ಚ್. ಎಕ್ಸ್ಪ್ಲೋರ್ ಮಾಡು, ಎಕ್ಸ್ಪ್ಲೋರ್ ಅಂದ್ರೆ ಪರಿಶೋಧನೆ ಮಾಡು, ಸಂಶೋಧನೆ ಮಾಡು, ಏನು ಕರೆಕ್ಟ್ ಇದೆ ಅನ್ನೋದನ್ನ ಹೊರಗೆ ಕಂಡು ಹಿಡಿ. ಎಕ್ಸ್ಪ್ಲೋರ್, ಗೊತ್ತಿರಲಾರ್ದ ಮಾಹಿತಿನ ಹೊರಗೆ ತರೋದು, ಎಕ್ಸ್ಪ್ಲೋರ್ ಮಾಡೋದು, ಪರಿಶೋಧನೆ ಮಾಡೋದು. ಇಟ್ ಸ್ಟಡೀಸ್ ಸಬ್ಜೆಕ್ಟ್, ಒಂದು ವಿಷಯದ ಬಗ್ಗೆ ಇದು ಅಭ್ಯಾಸ ಮಾಡುತ್ತದೆ. ಅಬೌಟ್ ವಿಚ್ ಐದರ್ ನೋ ಇನ್ಫಾರ್ಮೇಶನ್ ಆರ್ ದ ಲಿಮಿಟೆಡ್ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್. ಯಾವುದೇ ಪ್ರಕಾರದ ಮಾಹಿತಿನೇ ಇಲ್ಲ ಅಂತ ವಿಷಯದ ಬಗ್ಗೆ ಅಭ್ಯಾಸ ಮಾಡಿ ಹೊಸ ಮಾಹಿತಿಯನ್ನ ಕಂಡು ಹಿಡಿಯುವುದು, ಅಥವಾ ಸ್ವಲ್ಪ ಮಾಹಿತಿ ಸಿಕ್ಕಿದೆ, ಇನ್ನು ಆ ಮಾಹಿತಿಯನ್ನ ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸ ಈ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಮಾಡುತ್ತದೆ. ನಿನ್ನೆ ನೋಡ್ರಿ ಏನಾಗಿದ್ರಿ, ಈಜಿಪ್ಟ್ ದೇಶದೊಳಗ ನಮ್ಮ ಭಾರತೀಯ ಬ್ರಾಹ್ಮಣರು ಅಂದ್ರೆ ತಮಿಳುನಾಡಿನ ಬ್ರಾಹ್ಮಣರು 2000 ವರ್ಷದ ಹಿಂದೆ ಈಜಿಪ್ತಕ್ಕೆ ಹೋಗಿ ಈಜಿಪ್ಟ್ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡಿದ್ದಾರೆ ಅನ್ನುವ ಒಂದು ಘಟನೆ ನಿನ್ನೆ ಈಜಿಪ್ತದಲ್ಲಿ ಸಂಶೋಧನೆ ಮಾಡುವಾಗ ಒಂದು ಕಲ್ಲಿನ ಮೇಲೆ ಬರೆದರಂತೆ ತಮಿಳು ಅಕ್ಷರದೊಳಗೆ. ಇನ್ನು ಅದನ್ನ ಎಕ್ಸ್ಪ್ಲೋರ್ ಮಾಡೋದು. ಇವಾಗ ನಾವು ಸ್ವಲ್ಪ ಮಾಹಿತಿ ಸಿಕ್ಕೈತಿ, ಇನ್ನು ಡಿಟೇಲ್ ಆಗಿ ಮಾಹಿತಿ ಪಡೆಯುವಂತ ಕೆಲಸ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಮಾಡಬೇಕು.
ಇನ್ನು ನಾರ್ಮೇಟಿವ್ ರಿಸರ್ಚ್. ನಾರ್ಮೇಟಿವ್ ಇದರ ಅರ್ಥ ಏನ್ರಿ? ನಿಯಮಿತ ಅಥವಾ ಪ್ರಮಾಣಬದ್ಧ ಅಥವಾ ಕಾನೂನುಬದ್ಧ ಅಥವಾ ನಿಯಮದಿಂದ ಕೂಡಿದ ಸಂಶೋಧನೆ, ಮಾನದಂಡವಾಗಿ ನೀಡಿದ ಸಂಶೋಧನೆ ನಾರ್ಮೇಟಿವ್ ರಿಸರ್ಚ್ ಅಂತ ಕರಿತೀವಿ. ಇದಕ್ಕೆ ನಿಯೋಜಿತ ಸಂಶೋಧನೆ. ಇಟ್ ರೇಜಸ್ ದ ಇಶ್ಯೂ ಇನ್ ಸಚ್ ಅ ವೇ ದಟ್ ದ ಕನ್ಕ್ಲೂಷನ್ ಈಸ್ ಇಂಪ್ಲೈಡ್. ಒಂದು ವಿಷಯವನ್ನ ಹೊರಗೆ ತೆಗೆಯೋದು, ಹೊರಗೆ ತೆಗೆದಾಗ ಆ ವಿಷಯ ಮುಕ್ತಾಯ ಹೇಗೆ ಆಯಿತು ಅನ್ನುವುದನ್ನ ಹೇಳುವ ಸಂಶೋಧನೆಗೆ ನಾರ್ಮೇಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ. ನಾರ್ಮೇಟಿವ್ ರಿಸರ್ಚ್ ಇದು ಒಂದು ನಿಯಮಗಳ ಆಧಾರಿತವಾಗಿ ನಡೆದ ಸಂಶೋಧನೆಗೆ ನಾರ್ಮೇಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ. ನೋಡಪ್ಪ, ರಿಸರ್ಚ್ ಹೀಗೆ ಮಾಡಬೇಕು, ರಿಸರ್ಚ್ ಇಷ್ಟೇ ಟೈಮ್ ಮಾಡಬೇಕು, ರಿಸರ್ಚ್ ಹೀಗೆ ಇರಬೇಕು. ಮಾನದಂಡಗಳ ಆಧಾರಿತವಾಗಿ ನಡೆದ ಸಂಶೋಧನೆಗೆ ನಾರ್ಮೇಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ. ಇನ್ನು ದ ಔಟ್ಕಮ್ ಆರ್ ಇಫೆಕ್ಟ್ ವೇರಿಯೇಬಲ್ ಆರ್ ಕಾಲ್ಡ್. ಔಟ್ಕಮ್ ಅಂದ್ರೆ ನಾವೇನು ಕರಿತೀವಿ, ಅದರ ಫಲಿತಾಂಶ ಅಥವಾ ಇಫೆಕ್ಟ್ ವೇರಿಯೇಬಲ್, ಪರಿಣಾಮ ಚಲಕಗಳಿಗೆ ಡಿಪೆಂಡೆಂಟ್ ವೇರಿಯೇಬಲ್ ಎಂದು ಕರೆಯುತ್ತಾರೆ. ಡಿಪೆಂಡೆಂಟ್, ಸ್ವತಂತ್ರ ಚಲಕಗಳು ಎಂದು ಕರೆಯುತ್ತಾರೆ. ಸ್ವತಂತ್ರ ಚಲಕಗಳಿಗೆ ಹೆಸರೇನದ್ರಿ? ಔಟ್ಕಮ್ ಆರ್ ಇಫೆಕ್ಟ್ ವೇರಿಯೇಬಲ್ ಎಂದು ಕರೆಯುತ್ತಾರೆ. ಇನ್ನು ಸಂಶೋಧನೆ ಮಾಡುವಾಗ ಕೆಲವೊಂದು ಶಾರ್ಟ್ ಫಾರ್ಮ್ಗಳನ್ನ, ಅಬ್ರಿವೇಶನ್, ಸಂಕ್ಷಿಪ್ತಗಳನ್ನ ನಾವು ಉಪಯೋಗ ಮಾಡುತ್ತೇವೆ. ರಿಸರ್ಚ್ ಮಾಡುವಾಗ, ರಿಸರ್ಚ್ ರೈಟಿಂಗ್ ಮಾಡುವಾಗ, PhD ಥೆಸಿಸ್ ಬರೆಯುವಾಗ, ಆರ್ಟಿಕಲ್ ಬರೆಯುವಾಗ, ರಿಸರ್ಚ್ ಪೇಪರ್ ಬರೆಯುವಾಗ, VID ಫಿಡ್ ಅಥವಾ VID ವೈಡ್ ಎಂದರೆ ಸಿ, ರೆಫರ್ ಟು, ನೋಡು, ರೆಫರ್ ಟು ಅದಕ್ಕೆ ನೋಡು, ಆ ಘಟನೆಯನ್ನು ನೋಡು ಅನ್ನುವುದಕ್ಕೆ ವಿಡ್ ಎಂದು ಕರೆಯುತ್ತಾರೆ. ಸಿ ಕೆಸೆಟ್ ಪಾಸ್ ಆಗೋದು ಬಹಳ ಸರಳ ಇದೆ. ವಿಡ್ ಡಾಕ್ಟರ್ DGK ಸರ್, ಡಾಕ್ಟರ್ ದಾನಯ್ಯ ಸರ್ಗೆ ನೋಡ್ರಿ ಹುಚ್ಚದನವ 80 ಪರೀಕ್ಷೆ ಪಾಸ್ ಆಗ್ಯಾನ, ನಿನಗೇನಾಗ್ಯಾರ? ಒಂದು ಪಾಸ್ ಆಗ್ಲಿಕ್ಕೆ ಬ್ಯಾನ್ ಆಗ್ಯದ. ಸಂಶೋಧನೆ ಮಾಡುವಾಗ ಸಿ ಅವನು ನೋಡು, ಅವ ಹೆಂಗ ಮಾಡ್ಯಾನ ಕೆಲಸ. ಒಬ್ರು ಉದಾಹರಣೆಯನ್ನು ಹೇಳೋ ಸಲುವಾಗಿ ವಿಡ್ ಎಂದು ಉಪಯೋಗ ಮಾಡುತ್ತಾರೆ. ಇನ್ನು ಪಾಸಿಟಿವಿಸಮ್, ಸಕಾರಾತ್ಮಕ. ಇನ್ನು ಪಾಸಿಟಿವಿಸಮ್ ರೀಪ್ರೆಸೆಂಟ್ಸ್ ದ ಎಪಿಸ್ಟೆಮಾಲಜಿಕಲ್ ಓರಿಯೆಂಟೇಶನ್ ಆಫ್ ಕ್ವಾಂಟಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಮತ್ತು ಕ್ವಾಲಿಟೇಟಿವ್ ರಿಸರ್ಚ್ ಇದು ಸಂಖ್ಯಾತ್ಮಕ ಸಂಶೋಧನೆಯೊಳಗ ಪಾಸಿಟಿವಿಸಮ್ ಏನನ್ನ ಪ್ರತಿನಿಧಿಸುತ್ತದೆ? ಎಪಿಸ್ಟೆಮಾಲಜಿಕಲ್ ಓರಿಯೆಂಟೇಶನ್. ಇದು ಕರೆಕ್ಟ್ ನೆನ್ಪಿಡ್ರಿ. ಪಾಸಿಟಿವಿಸಮ್ represent the epistemological orientation of quantitative research. Epistemological orientation. ಎಪಿಸ್ಟೆಲಾಜಿಕಲ್ ಅಂದ್ರೆ ಏನ್ರಿ ಸರ? ಕನ್ನಡದೊಳಗೆ ಎಕ್ಸಾಕ್ಟ್ ಏನಂತಾರೆ, ನನಗ ಅಷ್ಟು ನಿಮ್ಮಷ್ಟು ಶುದ್ಧ ಬರಂಗಿಲ್ರಿ, ಬಹಳ ಹೊಗಡದ ಕನ್ನಡ ಭಾಷೆ. ಕನ್ನಡದೊಳಗ ಶುದ್ಧ ಕನ್ನಡದೊಳಗೆ ಏನಂತಾರ ನೋಡ್ರಿ, ಎಪಿಸ್ಟೆಮಾಲಜಿಕಲ್. ಜ್ಞಾನಶಾಸ್ತ್ರ, ಮಾನವನ ಜ್ಞಾನದ ಮೂಲ ಅಥವಾ ಸ್ವಭಾವ, ಮಿತಿಗಳು, ಸಿಂಧುತ್ವವನ್ನು ಅಧ್ಯಯನ ಮಾಡುವ ಶಾಖೆ ಜ್ಞಾನಶಾಸ್ತ್ರ. ಪಾಸಿಟಿವಿಸಮ್ represent the epistemological orientation of quantitative research. ಇದ್ರದ್ದು ಮೂಲ ಜ್ಞಾನವನ್ನು ಕಂಡು ಹಿಡಿಯುವ ಒಂದು ಸಂಶೋಧನೆಯ ಪದ್ಧತಿಗೆ ಪಾಸಿಟಿವಿಸಮ್ ಎಂದು ಕರೆಯುತ್ತಾರೆ. ಇದು ಕೂಡ OPCIT ಸಂಶೋಧನೆ ಕೃತಿಯನ್ನು ಬರೆಯುವಾಗ ಇದು ಅಬ್ರಿವೇಶನ್, ಶಾರ್ಟ್ ಫಾರ್ಮ್ ಅನ್ನ ಉಪಯೋಗ ಮಾಡುತ್ತಾರೆ. ಹೀಗಂದ್ರೆ ಏನ್ರಿ? ಇನ್ ದ ವರ್ಕ್ ಸೈಟೆಡ್, ಆ ಕೆಲಸದಲ್ಲಿ ಹೇಳಿದ ಹಾಗೆ. ಇನ್ ದ ವರ್ಕ್ ಸೈಟೆಡ್ ಅಂದ್ರೆ ಹೇಳಿಕೆ. ಆ ಕೆಲಸದೊಳಗೆ ಹೇಳ್ಯಾರ ನೋಡ್ರಿ, ಅಲ್ಲಿ ಹಂಗ ಹೇಳ್ಯಾರ ನೋಡ್ರಿ, ಅಲ್ಲಿ ಹೀಗೆ ಹೇಳಿದ್ದಾರೆ, ಇಲ್ಲಿ ಹೇಳ್ಯಾರ ಗೊತ್ತಿಲ್ಲ, ಅಲ್ಲಿ ಹೇಳ್ಯಾರ ನೋಡ್ರಿ, ಅವ್ರು ಹೇಳ್ಯಾರ ನೋಡ್ರಿ ಹಿಂಗಂತೀವಲ್ಲ, ಅವ್ರು ಹೇಳಿದ್ದಾರೆ, ಅದಕ್ಕೆ ನಾವು ಹೇಳ್ಬೇಕು. ಇನ್ ದ ವರ್ಕ್ ಸೈಟೆಡ್, OPCIT, TET ಕಂಪಲ್ಸರಿ ಆಗಿದೆ ಅಂತ ಅಲ್ಲಿ ಹೇಳಿದ್ದಾರೆ, ಎಲ್ಲಿ ಸುಪ್ರೀಂ ಕೋರ್ಟ್ದಾಗ ಹೇಳಿದ್ದಾರೆ, ನಾವು ಹೇಳಬೇಕು.
ಎಲ್ಲ ಕಡೆ ಟಿ ಹುಚ್ಚಿಡ್ದಾರೆ ಎಲ್ಲ ಟೀಚರ್ಸ್ಗಳು. ಟಿ ಪಾಸ್ ಆಗ್ಲೇಬೇಕತ್ತ. ಅವ್ರು ಹೇಳಕ್ಕಿಂತ ಮೊದಲೇ 40 ಪಾಸ್ ಆಗೇನ್ರಿ. ಯಾವುದೇ ಕೆಲಸ ನೋಡ್ರಿ, ಉದ್ದೇಶ ಇಟ್ಕೊಂಡು ಮಾಡೋಕೆ ಸುಮ್ ಮಾಡಿದ್ರು ಅದು ಹೆಲ್ಪ್ ಆಗ್ತದ್ರಿ. ಈಗ ಟಿ ಸುಮ್ಮ ಮಾಡಿದ್ದೆ ನಾನು, ಸುಮ್ಮನೆ ಮಾಡಿದ್ರು ಈಗ ಅದ್ರದ್ದು ಎಷ್ಟು ಡಿಮಾಂಡ್ ಬಂದೈತಿ ಹೇಳ್ರಿ. ಇನ್ನು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ, ಘಟನೆಯ ನಂತರ ಮಾಡಿದ ಸಂಶೋಧನೆಗೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಎಂದು ಕರೆಯುತ್ತಾರೆ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ, ಆಫ್ಟರ್ ದ ರಿಸರ್ಚ್, ಆಫ್ಟರ್ ದ ಇನ್ಸಿಡೆಂಟ್, ಒಂದು ಘಟನೆ ನಡೆದ ನಂತರ ಆ ಘಟನೆಯ ಬಗ್ಗೆ ಸಂಶೋಧನೆ ಮಾಡುವ ಸಂಶೋಧನೆಗೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಎಂದು ಕರೆಯುತ್ತಾರೆ. ದ ಅಪ್ರೋಚ್ ಇನ್ ವಿಚ್ ರಿಸರ್ಚರ್ ಯೂಸ್ ಎಕ್ಸಿಸ್ಟಿಂಗ್ ಡಾಟಾ ಟು ಫಾರ್ಮ್ ಗ್ರೂಪ್ಸ್ ಫಾರ್ ಕಂಪ್ಯಾರಿಸನ್ ಈಸ್ ಕಾಲ್ಡ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ಇದು ಒಂದು ದೃಷ್ಟಿಕೋನ ಇದೆ. ಸಂಶೋಧಕರು ಈಗ ಇರುವ ಡಾಟಾವನ್ನ, ಎಕ್ಸಿಸ್ಟಿಂಗ್ ಡಾಟಾವನ್ನ ಉಪಯೋಗ ಮಾಡಿ ಒಂದು ಗುಂಪುಗಳನ್ನು ತಯಾರು ಮಾಡುತ್ತಾರೆ. ಆ ಗುಂಪುಗಳನ್ನ ಹೋಲಿಸುತ್ತಾರೆ. ಇದಕ್ಕೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಎಂದು ಕರೆಯುತ್ತಾರೆ. ಸಿಂಪಲ್ ಆಗಿ ಒಂದು ಘಟನೆ ನಡೆಯಿತು, ಆ ಘಟನೆ ನಡೆದ ನಂತರ ಆ ಘಟನೆಯ ಬಗ್ಗೆ ಸಂಶೋಧನೆ ಮಾಡುವ ಒಂದು ಸಂಶೋಧನೆಗೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ಈಗ ಹೋದ ವರ್ಷ ನೋಡ್ರಿ ಏನು IPL ಒಳಗ ಈ ಸಲ ಕಪ್ ನಮ್ದೆ ಅಂತೇಳಿ ಆರಿಸಿದವ್ರು ಗೆದ್ದಿದ್ರು. ಆಮೇಲೆ ದೊಡ್ಡ ಕಾಲು ತುಳಿತದ ಬೆಂಗಳೂರ್ದು ಎಷ್ಟೋ ಜನ ಪಾಪ ತೀರ್ಕೊಂಡ್ರು. ಒಂದು ಘಟನೆ ಆದ ನಂತರ ಆ ಘಟನೆ ಬಗ್ಗೆ ಸಂಶೋಧನೆಯನ್ನು ಮಾಡ್ತಿರ್ತಾರೆ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ಇನ್ನು ಇಡ್, ಇದೇಮ, ಹೀಗೆಂದ್ರೇನು ದ ಸೇಮ್, ಅದರ ಹಾಗೆನೆ. ಇದು ಕೂಡ ಶಾರ್ಟ್ ಫಾರ್ಮ್ ಇದೆ, ಇದ್, ದ ಸೇಮ್, ಅದರ ಹಾಗೆ. ಇನ್ನು ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಮತ್ತು ಸಂಖ್ಯಾತ್ಮಕ, ಯಾವುದನ್ನ ನಾವು ಎಣಿಸುತ್ತೇವೆಯೋ 1 2 3 4 ಕೌಂಟ್ ಮಾಡುತ್ತೇವೆಯೋ ನಂಬರ್ಸ್ ನಲ್ಲಿ, ಅದಕ್ಕೆ ಕ್ವಾಂಟಿಟೇಟಿವ್ ರಿಸರ್ಚ್. ಯಾವುದು ಎಣಿಕೆ ಮಾಡಲು ಬರುವುದಿಲ್ಲ ಆದರೆ ಗುಣಗಳ ಬಗ್ಗೆ ಹೇಳುತ್ತದೆ, ಅದಕ್ಕೆ ಗುಣಾತ್ಮಕ ಸಂಶೋಧನೆ. ಕ್ವಾಲಿಟೇಟಿವ್ ರಿಸರ್ಚ್ ಮೇಕ್ಸ್ ಯೂಸ್ ಆಫ್ ರಿಪ್ರೆಸೆಂಟೇಟಿವ್ ಕೊಟೇಶನ್ಸ್, ಉದ್ಧರಣಗಳ ಪ್ರತಿನಿಧಿತ್ವವನ್ನು ಉಪಯೋಗ ಮಾಡುವ ಸಂಶೋಧನೆಗೆ ಕ್ವಾಲಿಟೇಟಿವ್ ರಿಸರ್ಚ್ ಎಂದು ಕರೆಯುತ್ತಾರೆ. ಧನ್ಯವಾದಗಳು.